ಯುನೋ ಕಾಂತ, ಐ ಲೈಕ್ ಇಟ್. ಈ ನಮ್ಮ ಪಾಲಿಟಿಕ್ಸ್ ನಲ್ಲಿ ಯಾವ ಟೈಮ್ ನಲ್ಲಿ ಯಾರು ಯಾರಿಗೆ ಶತ್ರುಗಳಾಗ್ತಾರ, ಯಾವಾಗ ಯಾರ್ಯಾರಿಗೆ ಮಿತ್ರರಾಗ್ತಾರೋ ಅಂತ ಹೇಳೋಕ್ಕಾಗಲ್ಲ ಕಾಂತ, ಹೇಳೋಕ್ಕಾಗಲ್ಲ. $1,000,000 ಕ್ವಶನ್ ಕಾಂತ. ಇದು ಕ್ವಶನ್ ತಲೆ ಕೆಟ್ಟ ಗೊಬ್ಬರ ಆಗುತ್ತೆ. ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಹೋಗಿ ಮನಃಶಾಸ್ತ್ರ ಓದ್ಕೊಂಡು ಬಂದ್ರು ಇವರ ಮನಸ್ಸಿನ ಒಳಗಡೆ ಏನಿದೆ ಅಂತ ತಿಳ್ಕೊಳ್ಳೋಕ್ಕಾಗಲ್ಲ ಕಾಂತ. ಅದಕ್ಕೆ ಅಲ್ವಾ ಹಾವು ಮುಂಗುಸಿ ತರ ಕೆತ್ತಾಡ್ತಾ ಇದ್ದ DKಶಿ ಎಸ್ಟರ್ಡೇ ಸಮಾವೇಶದಲ್ಲಿ ಕುಮಾರಸ್ವಾಮಿನ ಸಿಕ್ಕಾಪಟ್ಟೆ ಹೊಗಳಿದ್ರೆ ಸಿಎಂ ಕುರ್ಚಿ ಏರುವಾಗ ಎಡ್ಡಿಜಿ ಕಾಲಿಗೆ ಬಿದ್ದು ಸಾಷ್ಟಾಂಗ ಹಾಕಿ ಆಶೀರ್ವಾದ ಪಡೆದ ಸದಾನಂದ ಗೌಡ್ರ ಅದೇ ಎಡ್ಡಿಜಿಗೆ ಟಾಂಗ್ ಕೊಟ್ರಲ್ಲ ಕಾಂತ, ಟಾಂಗ್ ಕೊಟ್ರ. ಬಾ ಇವಾಗ ಸುಮ್ಮನೆ ಒಂದು ರೌಂಡ್ ಸಿಟಿ ರೌಂಡ್ ಹೊಡ್ಕೊಂಡು ಯಾರ್ಯಾರೋ ಏನೇನ್ ಸಮಾಚಾರ ಹೇಳಿದ್ದಾರೆ ಅಂತ ತಿಳ್ಕೊಂಡ್ ಬರೋಣ. ನಡಿ ಕಾಂತ ನಡಿ, ಹತ್ತು ಬೇಗ ಗಾಡಿ. ಏನ್ ಸಮಾಚಾರ ರೀ, ಎಲ್ರೂ ಹೇಗಿದ್ದೀರಿ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ. ಓಹೋ, ಸಿದ್ದುಬಾಯಿ ಇಲ್ಲೇ ಕಾರ್ನಲ್ಲಿದಾರಲ್ಲ. ಓಕೆ, ನಿನ್ನೆ ರಾಹುಲ್ ಗಾಂಧಿ ಜೊತೆ ಏನೇನು ಮಾತುಕತೆ ಆಯ್ತು ಅಂತ ಕೇಳ್ಬಿಡೋಣ. ಅದಕ್ಕಿಂತ ಬಿಫೋರ್ ಓಕೆ, ಸ್ಟಾಪ್. ಸಿದ್ದುಬಾಯಿ ಮತ್ತೇನ್ರಿ, ಎಸ್ಟರ್ಡೇ ರಾಹುಲ್ ಗಾಂಧಿ ಏನ್ ಹೇಳಿದ್ರು? ಭಿನ್ನಮತ ಎಲ್ಲ ಕಡೆ ಇದೆ, ನೀವೆಲ್ಲ ಒಗ್ಗಟ್ಟಾಗಿ ಮಾಡಬೇಕು ಅನ್ನೋದು ಅದು ಜನರಲ್ ಇದು ಸಜೆಷನ್. ನಾಟ್ ಓನ್ಲಿ ಇನ್ ಕರ್ನಾಟಕ, ಇನ್ ಸೋ ಮೆನಿ ಸ್ಟೇಟ್ಸ್ ಡಿಫರೆನ್ಸಸ್ ಆರ್ ದೇರ್ ಅಮಂಗ್ ದಿ ಲೀಡರ್ಸ್, ಅಮಂಗ್ ದಿ ವರ್ಕರ್ಸ್. ಹಂಗ ಒಳ್ಳೇದಾಯ್ತು. ಮತ್ತೇನೋ ಡೆಲ್ಲಿಗೆ ಬಾ ಅಂದಿದ್ದಾರೆ ಅಂತ ಸುದ್ದಿ ಇತ್ತಲ್ಲ? ಇಲ್ಲ ನನಗೆ ಇದಕ್ಕೆ ಕರೆದಿದ್ದಾರೆ. ಎಂತದು PCW ವರ್ಕಿಂಗ್ ಕಮಿಟಿ ಮೀಟಿಂಗ್. ಓ ಹಂಗ, ಹೋಗ್ಲಿ ಬಿಡ್ರಿ. ಅಲ್ರಿ ಮತ್ತೇನೋ ಮೂಲ ಕಾಂಗ್ರೆಸ್ನವ್ರಿಗೆ ಮಾತ್ರ ಆದ್ಯತೆ ನೀಡ್ತಾರಂತ ಹೇಳಿದ್ರಂತ ನಿಜಾನ್ರಿ? ಏನ್ ಮೂಲ ಹೊಸಬ್ರು ಅಂದ್ರೆ ಏನು? ಆತರ ಹೇಳಿಲ್ಲ ರೀ, ನೀವೆಲ್ಲ ಊಟ ಆಗ್ತಾ ಇದ್ರಿ, ಎಲ್ರು ಹೇಳಿದ್ರು ಹಂಗಂತ. ಹೋಗ್ಲಿ ಬಿಡ್ರಿಪ್ಪ, ಸಿಟ್ಟು ಆಗ್ಬೇಡ್ರಿ, ಸುಮ್ನೆ ಕೇಳಿದೆ. ಆ ಲಾ 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 ಈಶು ಅಂಕಲ್ ಇಲ್ಲೇ ಅದಾರಲ್ಲ. ಈಶ್ವರ್ ಬೆಣ್ಣೆ ದೋಸೆ ತಾ, ಗುಲಾಬ್ ಜಾಮೂನ್ ತಾ, ಕೇಸರಿ ಬಾತ್ ತಾ, ಈಶ್ವರ ನಮಗೆ 2 ಇಡ್ಲಿ ತಾ, ಶುಗರ್ಲೆಸ್ ಕಾಫಿ ತಾ, ನೀನಮ್ಮ ಈಶ್ವರ್, ನಿನ್ ಸರ್ವಿಸ್ ಸೂಪರ್, ನಾವಿಬ್ರು ಲವರ್ಸ್, ನಮಗಾಗಿ ನೀನು ಲವರ್ಸ್ ದೋಸೆ ಕಾರಪ್ಪ. ಓಕೆ, ಸ್ಟಾಪ್. ಈಶು ಅಂಕಲ್, ಸಪೋಸ್ ಸಿದ್ದುಬಾಯಿ ಕೈ ಪಾರ್ಟಿ ಬಿಟ್ಟು ನಿಮ್ ಪಾರ್ಟಿಗೆ ಬಂದ್ರ ನೀವೇನ್ ಮಾಡ್ತೀರಿ? ಆದ್ರೆ ಭಾರತೀಯ ಜನತಾ ಪಾರ್ಟಿ ಸಿದ್ದರಾಮಯ್ಯನವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ಅವ್ರ ಪಕ್ಷವನ್ನು ಬಿಟ್ಟ ನಂತರ ಬಿಜೆಪಿಗೆ ಬಂದು ಅವ್ರ ಅರ್ಜಿ ಹಾಕಿದ್ರೆ ಆಗ ನಾವು ಕೂತ್ಕೊಂಡು ಯೋಚನೆ ಮಾಡ್ತೀವಿ, ಅವ್ರು ಕರ್ಕೋಬೇಕು ಬೇಡ ಏನು ಕತೆ ಅಂತ. ಹೋಗ್ರಿ, ಸಿದ್ದು ಅಂಡ್ ಇಬ್ರಾಹಿಂ ಇವರಿಬ್ರು ಬಗ್ಗೆ ಒಂದೇ ಲೈನ್ ಅಲ್ಲಿ ನಿಮ್ ಒಪಿನಿಯನ್ ಹೇಳ್ರಿ. ಸಿದ್ದರಾಮಯ್ಯನವರು ಇಬ್ರಾಹಿಂ ಅವರು ಒಂದು ನಾಣ್ಯದ 2 ಮುಖ. ಹಂಗನ್ರಿ, ಬಾರಿ ಇಂಟ್ರೆಸ್ಟಿಂಗ್ ಸುದ್ದಿ, ಮುಂದೆ ಹೇಳ್ರಿ. ಇಬ್ರಾಹಿಂ ಅವರು ಇಂಟರ್ನ್ಯಾಷನಲ್ ಪ್ರಾಸ್ಟಿಟ್ಯೂಟ್ ಅಂತ ಇಂದಿರಾ ಗಾಂಧಿ ಅವ್ರನ್ನ ಕರೆದಾಗ ಸಿದ್ದರಾಮಯ್ಯನವರು ಅದೇ ವೇದಿಕೆಯಲ್ಲಿ ಇದ್ರು. SM ಕೃಷ್ಣಾರವ್ರ ಬಗ್ಗೆ ಭ್ರಷ್ಟಾಚಾರಿಗಳು ಅಂತಂದಂತ ಸಿದ್ದರಾಮಯ್ಯನವರು ಯಾರೇ ಇನ್ನೊಂದ್ಸರಿ ಹೇಳ್ರಿ. ಇಬ್ರಾಹಿಂ ಅವರು ಇಂದಿರಾ ಗಾಂಧಿ ಅವ್ರನ್ನ ಇಂಟರ್ನ್ಯಾಷನಲ್ ಪ್ರಾಸ್ಟಿಟ್ಯೂಟ್ ಅಂತ ಕರೆದಂತವ್ರು ಇವತ್ತು ಅದೇ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ. ಹೌದ್ ಬಿಡ್ರಿ, ಅದು ನಿಜ. ಅಂದ್ಹಾಗೆ ಕೈ ಪಾರ್ಟಿಗೆ ಬಂದ ನಂತರ, ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ದೇವೇಗೌಡರು ಫೈಲ್ಗಳಂತ ಇಷ್ಟು ಉದ್ದ ಇದೆ ಅಂತ ಉದ್ದ ಪಟ್ಟಿ ತೋರಿದ್ರು. ಓ ಹಾಗೆ ದೇವೇಗೌಡರ ಜೊತೆ ಇದ್ದಂತ ಸಂದರ್ಭ ನೆನಪಿರ್ಲಿಲ್ವಾ ಅವ್ರು ಭ್ರಷ್ಟಾಚಾರಿಗಳು ಅಂತ, ದೇವೇಗೌಡರ ಮಕ್ಕಳು. ಈಶು ಅಂಕಲ್ ಹೋಗ್ಲಿ ಬಿಡ್ರಪ್ಪ. ಫೈನಲಿ ನಿಮ್ ದೋಸ್ತ್ ಸಿದ್ದುಬಾಯಿ ಬಗ್ಗೆ ವಾಟ್ ಯು ಸೇ? ನಾನು ಸಿದ್ದರಾಮಯ್ಯ ಸ್ವಾಭಿಮಾನಿ, ಇದ್ರಾಗೆ ನಾನು ಅವ್ರ ಬಗ್ಗೆ ನಾನು ಇಲ್ಲ ಅಂತನಲ್ಲ, ಅವ್ರಿಗೆ ಈ ಸ್ಥಿತಿ ಬಂತಲ್ಲ ಅಂತ ನಮ್ಗೆ ಬೇಸರ ಇದೆ, ನೋವಿದೆ. ಓ ಹಂಗ, ಆಯ್ತಪ್ಪ. ಇಲ್ಲೇ ನಮ್ಮ CM ಸ್ಮೈಲ್ ಗೌಡ್ರು ಕೂತಾರೆ, ಜಸ್ಟ್ ಅವ್ರನ್ನ ಮಾತಾಡ್ಕೊಂಡು ಬರ್ತೀನಿ. ನಗು ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯದೆ ನೀ ತಿಳಿ, ಅದರಿಂದ ನೀ ಕಲಿ. ಸೇಮ್ ಸಾಹೇಬ್ರೆ, ಮತ್ತೆ ಸಿದ್ದುಬಾಯಿ ಬಿಜೆಪಿ ಪಾರ್ಟಿಗೆ ಏನಾದ್ರು ಬರ್ತಾರನ್ರಿ? ನಾವು ಅವ್ರು ಬಿಜೆಪಿಗೆ ಬರ್ತಾರಂತ ಎಲ್ಲಿ ಹೇಳಿದ್ದಿಲ್ಲ. ಓಹೋ, ಅವ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅವರು ಅವರ ನಡವಳಿಕೆಗಳು ಮತ್ತೊಂದು ನೋಡಿದ್ರೆ ಕಾಂಗ್ರೆಸ್ನಲ್ಲಂತೂ ಅವರಿಗೆ ಯಾವುದೇ ಅವಕಾಶಗಳಿಲ್ಲ. ಕಾಂಗ್ರೆಸ್ನಗರು ಇವರು ವಲಸೆ ಬಂದವರು ಅಂತ ಹೇಳುವಂಥ ದೃಷ್ಟಿಯಿಂದ ಯಾವುದೋ ಒಂದು ಹಂತದಲ್ಲಿ ಇವರು ಅಹಿಂದದ ನೇತೃತ್ವ ವಹಿಸಿದ ಹಿನ್ನೆಲೆಯಲ್ಲಿ ವಿಪಕ್ಷದ ನಾಯಕರನ್ನಾಗಿ ಮಾಡಿ ಇವರನ್ನು ಒಳಗೆ ಪ್ರವೇಶ ತಗೊಂಡ್ರು. ಒಳಗೆ ತಂದ ಮೇಲೆ ನಿರಂತರ ಅವರನ್ನು ತುಳಿತಾನೆ ಇದ್ದಾರೆ. ಓ ಹಂಗ, ನಮಗ ಗೊತ್ತಿರಲಿಲ್ಲ ಬಿಡ್ರಿ. ಮುಂದೆ ಮತ್ತು ಎಲ್ಲಿ ಕೂಡ ಸಿದ್ದರಾಮಯ್ಯನವರಿಗೆ ಅವಕಾಶಗಳನ್ನ ಕಲ್ಪನೆ ಮಾಡದೆ ಅವರಾಗಿ ಹೊರಗೆ ಹೋಗಬೇಕು ಅಂತ ಎಲ್ಲ ಪ್ರಯತ್ನಗಳನ್ನು ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ. ಮತ್ತ ಈಗ ಹೆಂಗ್ರಿ? ಈಗ ಸಿದ್ದರಾಮಯ್ಯವರು ಸ್ವಲ್ಪ ಗೌರವ ಏನಾದ್ರು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವರು ಗೌರವದಿಂದ ಅಲ್ಲಿಂದ ನಿರ್ಗಮಿಸ್ಬೇಕು. ಅಕಸ್ಮಾತ್
ನಿಮ್ಮ ಪಾರ್ಟಿಗೆ ಬರ್ತೀನಿ ಅಂತ ಹೇಳಿದ್ರೆ ನಮ್ಮ ಪಕ್ಷಕ್ಕೆ ಅವರು ಬರ್ತಾರೆ ಅಂತ ಹೇಳಿದ್ರೆ ಇದನ್ನು ಪರಿಶೀಲನೆ ಮಾಡಿ ನಾವು ಸೂಕ್ತ ನಿರ್ಧಾರಗಳನ್ನು ಕೇಳಿದ್ರ ಮ್ಯಾನ್ ಕೇಳಿದ್ರ ಟುಡೇ ನನ್ನ ಸ್ಪೆಷಲ್ ರೌಂಡ್ಸ್ ನಲ್ಲಿ ಯಾರ್ಯಾರು ಏನೇನ್ ಹೇಳಿದ್ರು ಅಂತ. ಓಕೆ, ಇವತ್ತಿಗೆ ಎಷ್ಟು ಸಾಕ, ನಮಗ್ ಟೈಮ್ ಆಯ್ತು. ನಡಿಕಾಂತ ಗೌರಿ ಬಿದ್ನೂರ್ ಹತ್ರ ಇರೋ ಸೂರಪ್ಪ ಡಾಬಾಗ್ ಹೋಗಿ ಬಿಸಿ ಬಿಸಿ ಪರೋಟ ಅಂಡ್ ವೆಜ್ ಕರಿ ತಿನ್ಕೊಂಡ್ ಬರೋಣ. ನಡಿಕಾಂತ ನಡೆ, ಹತ್ತು ಬೇಗ ಗಾಡಿ, ಯಾಯ್ ಹತ್ತ ಬೇಗ.